ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದೆನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ITR. ಸೊ ಅಂದರೆ ITR ಸಬ್ಜೆಕ್ಟ್ ಏನಿದೆಯಲ್ಲ, ಸೊ ಈ ITR ಸಬ್ಜೆಕ್ಟ್ ಮೇಲೆ ಆಲ್ರೆಡಿ ಈಗ ಯೂನಿಟ್ ನಂಬರ್ ಫಸ್ಟ್ ನೋಡತ್ತಿದ್ದೇವಲ್ಲ, ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಲೌನ್ಸ್ ಅಂತೇಳಿ. ಸೊ ಈ ಒಂದು ಯೂನಿಟ್ದಿಂದ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ನಾನೀಗ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಸಾಲ್ವ್ ಮಾಡಿದ್ದೀನಿ. ಸೊ ಇವಾಗ ಕೂಡ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಸೊ ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳನ್ನು ಅಥವಾ ಎಲ್ಲ ಕ್ಲಾಸಸ್ಗಳನ್ನು ನೀವು ಈಸಿಯಾಗಿ ನೋಡ್ಬೋದು. ನೋಟಿಫಿಕೇಷನ್ ಮುಖಾಂತರ ಇಮ್ಮಿಡಿಯೇಟಾಗಿ ನೀವು ಈಸಿಲಿ ನೋಡ್ಬೋದು. ಸೊ ಅಂದರೆ ಯಾವತ್ತು ಕ್ಲಾಸ್ ನಾವು ಮಾಡಿರ್ತೀನಲ್ಲ, ಸೊ ಅವತ್ತೇ ನೀವು ಕ್ಲಾಸ್ ಕೂಡ ನೋಡ್ಬೋದು. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ ನೋಡೋಣ, ಇದು ಯಾವ ಥರ ಪ್ರಾಬ್ಲಮ್ ಇದೆ ಅಂತೇಳಿ. ಒಂದು ಸೆಕೆಂಡ್ ನೋಡಿ, ಇಲ್ಲಿ ದ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಮೋಟರ್ ಕಾರ್ಸ್ ಓನ್ಡ್ ಬೈ ಮಿಸಸ್ ಸೋನಿ ಟ್ರಾವೆಲರ್ಸ್ ಆಫ್ ಮೈಸೂರು ಆ್ಯಸ್ ಆನ್ 1/4/2022 ಈಸ್ ಆ್ಯಸ್ ಫಾಲೋಸ್ ಅಂತಿದೆ. ಸೊ ನಾನು ನಿಮ್ಗೆ ಸಿಂಪಲಾಗಿ ಒಂದು ಈಸಿ ಟ್ರಿಕ್ ಮುಖಾಂತರ ಪ್ರಾಬ್ಲಮ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಹಾಗೆ ಹೇಳಿದ್ದೆ, ಇವಾಗ ಕೂಡ ನೋಡೋಣ, ನಿಮ್ಗೆ ಸಿಂಪಲಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು. ಸೊ ಆ ಥರ ಪ್ರಾಬ್ಲಮ ಸಾಲ್ವ್ ಮಾಡ್ತಾ ಇದ್ದೀನಿ. ಮೋಟರ್ ಕಾರ್ ಎಕ್ಸ್ ಹೇಳ್ತಾರೆ ರುಪೀಸ್ 2 lakh. ನೆಕ್ಸ್ಟ್ ಮೋಟರ್ ಕಾರ್ ವೈ ರುಪೀಸ್ 1 lakh. ನೆಕ್ಸ್ಟ್ ಮೋಟರ್ ಕಾರ್ ಜೆಡ್ ರುಪೀಸ್ 3 lakh. ಅಂದರೆ 2 lakh, 1 lakh, 3 lakh. ನೆಕ್ಸ್ಟ್ ನೋಡ್ರಿ, ಡ್ಯೂರಿಂಗ್ ಜುಲೈ 2022 ಮೋಟರ್ ಕಾರ್ ವೈ ವಾಸ್ ಸೋಲ್ಡ್ ಫಾರ್ ರುಪೀಸ್ 90,000. ವೈ ಎಷ್ಟು ಸೋಲ್ಡ್ ಮಾಡಿದಂತ ರುಪೀಸ್ 90,000. ಆ್ಯಂಡ್ ಎ ನ್ಯೂ ಕಾರ್ ಬಿ ವಾಸ್ ಪರ್ಚೇಸ್ಡ್ ಆನ್ 15/11/2022 at rupees 5 lakh and spent rupees 30,000 for its registration. The rate of depreciation is 15%. Next ನೋಡ್ರಿ, compute depreciation on block of motor car for the assessment year 2023-24 and return down value. ಸೊ ಈ ಪ್ರಾಬ್ಲಮ್ನಲ್ಲಿ ಏನು ಕೇಳಿದ್ದಾರೆ ನಿಮಗೆ, ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು, ನೆಕ್ಸ್ಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಈ ಥರ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ. ಇದನ್ನ ಪ್ರಾಬ್ಲಮ ಎಕ್ಸಾಮ್ದಲ್ಲಿ 5 ಮಾರ್ಕ್ಸ್ಗೆ ಯಾರನ್ನೂ ಕೇಳ್ಬೋದು. ಸ್ವಲ್ಪ ಇನ್ನೂ ಇನ್ಫಾರ್ಮೇಷನ್ ಆ್ಯಡಪ್ ಮಾಡಿ 10 ಮಾರ್ಕ್ಸ್ ಕೂಡ ಕೇಳ್ತಾರೆ. ಈಸಿ ಇದೆ, ಜಸ್ಟ್ ಏನಿಲ್ಲ, ಒಂದು ಫಾರ್ಮ್ಯಾಟ್ ನೀವು ನೆನಪಿಟ್ಕೋಬೇಕು. ಫಸ್ಟ್ ಏನು ಮಾಡಬೇಕು, ಬ್ಲಾಕ್ ಆಫ್ ದ ಅಸೆಟ್ಸ್ ಅಂತೇಳಿ ಮೆನ್ಷನ್ ಮಾಡ್ಕೋಬೇಕು. ಫಸ್ಟ್ ಬ್ಲಾಕ್ ಆಫ್ ದ ಅಸೆಟ್ಸ್ದಾಗ ಮೆನ್ಷನ್ ಮಾಡಿದ ನಂತರ ಬ್ಲಾಕ್ ಆಫ್ ನೆಕ್ಸ್ಟ್ ಯಾವ ಅಸೆಟ್ಸನ್ನು ಮೆನ್ಷನ್ ಮಾಡಿರಿ, ಆ್ಯಡ್ ಏನು ಮಾಡಬೇಕು, ಪರ್ಚೇಸಸ್ ಆ್ಯಡ್ ಮಾಡಬೇಕು. ಅದಕ್ಕೆ ಎಡಿಷನ್ಸ್ ಅಂದರೆ ಏನಾದರೂ ಎಡಿಷ್ನಲ್ ಚಾರ್ಜಸ್ ಇರ್ಬೋದು, ಸೊ ಅವನ್ನೆಲ್ಲ ಆ್ಯಡ್ ಮಾಡಿರಿ. ನೆಕ್ಸ್ಟ್ ಏನು ಮಾಡಿರಿ, ಲೆಸ್ ಸೋಲ್ಡ್ ಮಾಡಿರಿ ಅಥವಾ ಸೇಲ್ಸ್ ಮಾಡಿರಿ ಲೆಸ್. ನೆಕ್ಸ್ಟ್ ಇನ್ನೊಮ್ಮೆ ಏನು ಅಮೌಂಟ್ ಬರ್ತಲ್ಲ, ಅದಕ್ಕೆ ಅಮೌಂಟಿಗೆ ಏನು ಅನ್ಬೇಕು, ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ ಅನ್ಬೇಕು. ನೆಕ್ಸ್ಟ್ ಇನ್ನೊಂದು ಲೆಸ್ ಮಾಡಬೇಕು, ಅದರಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನಲ್ಲಿ ಲೆಸ್ ಏನು ಮಾಡಬೇಕಂದ್ರೆ ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಮೇನ್ ಇಂಪಾರ್ಟೆಂಟ್ ಇರೋದೇ ಇದು. ಡಿಪ್ರಿಸಿಯೇಷನ್ದಾಗ ನಾರ್ಮಲ್ ರೇಟ, ಎಡಿಷ್ನಲ್ ರೇಟ್ ಅಂತ ಒಂದು ಬರುತ್ತೆ. ಸೊ ನಾರ್ಮಲ್ ರೇಟ ಮತ್ತು ಎಡಿಷ್ನಲ್ ರೇಟ್ ಅಂತೇಳಿ ನಾರ್ಮಲ್ ರೇಟ್ ಮೇಲೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಎಡಿಷ್ನಲ್ ರೇಟ ಓನ್ಲಿ ಫಾರ್ ದ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ. ಪ್ರಾಬ್ಲಮ್ದಲ್ಲಿ ನಿಮಗೇನಾದರೂ ಪ್ಲ್ಯಾಂಟ್ ಮಷಿನರಿ ಕೊಟ್ಟರಂದ್ರೆ ಅದು ಒಂದು ನೋಡಿರಿ, ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮ್ಗೆ ಕ್ಲಾಸ್ ಮಾಡಿದ್ದೀನಲ್ಲ, ಸೊ ಅಲ್ಲಿ ಮಷಿನರಿ ಕೊಟ್ಟಿದ್ದಾರೆ ನೋಡಿರಿ, ಮಷಿನರಿ ಎ, ಮಷಿನರಿ ಬಿ, ಮಷಿನರಿ ಸಿ. ಇದಕ್ಕೆ ಏನು ಮಾಡಬೇಕು, ನೀವು 20% ಅಡಿಷ್ನಲ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಅಂದರೆ ಇಲ್ಲಿ ನೋಡಿರಿ, ಇನ್ನೊಮ್ಮೆ ಹೇಳ್ತೇನೆ, ಪ್ರೀವಿಯಸ್ ಕ್ಲಾಸಲ್ಲಿ ಇದು ಪ್ರಾಬ್ಲಮ್ ನಿಮಗೆ ಹೇಳಿಕೊಟ್ಟಿದ್ದೇನೆ. ಸೊ ಇಲ್ಲಿ ನಾರ್ಮಲ್ ರೇಟ ಯೂಶ್ವಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಕರೆಕ್ಟ್ ಇದೆ. ಸೊ ಅಂದರೆ ಈ ಥರ ಇದನ್ನು ಫಸ್ಟ್ ಮಾಡಬೇಕು, ಮಾಡಿದ ನಂತರ ಹಿಂಗೆ ಮಾಡ್ತೀರಿ. ಜಸ್ಟ್ ನಾರ್ಮಲ್ ರೇಟ್ ಮೇಲೆ ಎಷ್ಟು ಮಷಿನರಿಯಲ್ಲಿ ಒಂದು ಪರ್ಚೇಸ್ ಮಾಡಿರ್ತಾರೆ ಅದ್ರ ಮೇಲೆ ನೀವು ಜಸ್ಟ್ ನಾರ್ಮಲ್ ರೇಟ್ ಮೇಲೆ ಮಾಡ್ತೀರಿ. ನೆಕ್ಸ್ಟ್ ಇದೇ ರೇಟ್, ಇದ್ರ ಮೇಲೆ, ಇದೇ ವ್ಯಾಲ್ಯೂ ಮೇಲೆ ಏನು ಮಾಡ್ಬೇಕಿನ್ನ 20/100 ಅಂತ ಹೇಳಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಹೆಂಗೆ ನೀವು ಅಬ್ಸರ್ವ್ ಮಾಡಿರ್ತಿಲ್ಲ, ಬಿಲೋ 16 ಮಂತ್, ಬಿಲೋ 180 ಡೇಸ್ ಇತ್ತಂದ್ರೆ ಏನು ಮಾಡಬೇಕು, 1/2 ತೊಗೋಬೇಕು. ನೆಕ್ಸ್ಟ್ 180 ಡೇಸ್ ಅಬೋವ್ ಇತ್ತಂದ್ರೆ
ಅಲ್ಲಿ ಏನು ಮಾಡ್ಬೇಕು ನೀವು ಇಷ್ಟ ಮಾಡಬೇಕು 20/100 ಮಾಡಬೇಕು. ನೆಕ್ಸ್ಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ದಾಗ ಲೆಸ್ ಮಾಡಿ ಅಮೌಂಟ ನೀವು ಔಟ್ ಜಸ್ಟ್ ಇಡಬೇಕು. ಸೊ ಇದನ್ನು ಒಂದು ವರ್ಕಿಂಗ್ ನೋಟ್ ಹಾಕಿ ನೀವು ಮೆನ್ಷನ್ ಮಾಡಿದ್ರು ನಡೀತೆ. ಅಂದರೆ ಹಿಂದಿನ ಪ್ರಾಬ್ಲಮ್ದ ಆ್ಯಕ್ಚುಲಿ ಇದು ಇದ್ದಿದ್ದು ಹಿಂದಿನ ಪ್ರಾಬ್ಲಮ್ದಲ್ಲಿ. ಸೊ ಇವಾಗ ಏನಿಲ್ಲ, ಇವಾಗ ನೋಡಿರಿ ನೀವು ಅಡಿಷ್ನಲ್ ಚಾರ್ಜಸ್ ಅಂದರೆ ಅಡಿಷ್ನಲ್ ಡಿಪ್ರಿಸಿಯೇಷನ್ ಯಾವಾಗ ಚಾರ್ಜ್ ಮಾಡಬೇಕಂದ್ರೆ ಓನ್ಲಿ ಫಾರ್ ದ ಯಾವ ವ್ಯಾಲ್ಯೂ ಇರಬೇಕದು ಓನ್ಲಿ ಫಾರ್ ದ ಇದನ್ನ ಇರಬೇಕು ಏನು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ. ಪ್ಲ್ಯಾಂಟ್ ಮತ್ತು ಮಷಿನರಿ ಇದ್ದಾಗ ಮಾತ್ರ ಏನು ಮಾಡ್ಬೇಕು ನೀವು 20% ತೊಗೋಬೇಕು. ಅದರ್ವೈಸ್ ಯಾವುದೇ ಅಸೆಟ್ಸ್ ಇದ್ರೂ ಕೂಡ ಅಲ್ಲಿ ಏನು ಮಾಡಿರಿ ಡೈರೆಕ್ಟಾಗಿ ಎಡಿಷ್ನಲ್ ಚಾರ್ಜಸ್ ಏನೂ ಬರೋದಿಲ್ಲ. ಸೊ ಇಷ್ಟೇ ನೆನ್ಪಿಟ್ಕೊರಿ. ಸೊ ಇವಾಗ ಈ ಪ್ರಾಬ್ಲಮ್ ನೋಡೋಣ. ಜಸ್ಟ್ ಏನು ಮಾಡಿರಿ ಇಲ್ಲಿ ಸೊಲ್ಯೂಷನ್ ಅದು ಕೊಡ್ರಿ, ಸೊಲ್ಯೂಷನ್ ಅದು ಹಾಕ್ರಿ ಅಥವಾ ಆನ್ಸರ್ ಅದು ಹಾಕಿ ಸಾಲ್ವ್ ಮಾಡಬೇಕು. ಕಾಂಪಿಟೇಷನ್ ಆಫ್ ಡಿಪ್ರಿಸಿಯೇಷನ್ ಆ್ಯಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತೇಳಿ. ಸೊ ಇದನ್ನ ಫುಲ್ ಫಾರ್ಮ್ ಆಗಿ ಬರೋದ್ರೂ ನಡೀತೆ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತೇಳಿ. ನೆಕ್ಸ್ಟ್ ನೋಡಿರಿ ಪರ್ಟಿಕ್ಯುಲರ್ಸ್ ಅಮೌಂಟ ಏನು ಮಾಡಬೇಕು ಟೋಟಲ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಟೋಟಲ್. ನೆಕ್ಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ ಅಂತೇಳಿ ತೆಗೆದುಕೊಳ್ಬೇಕು. ಬ್ಲಾಕ್ ಆಫ್ ಅಸೆಟ್ಸ್ದಾಗ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಮೋಟರ್ ಕಾರ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ ಅದನ್ನ ತೆಗೆದುಕೊಳ್ಬೇಕು ನೀವು. ಮೋಟರ್ ಕಾರ್ ಎಕ್ಸ್ ಕೊಟ್ಟಿದ್ದಾರೆ, ಮೋಟರ್ ಕಾರ್ ವೈ ಕೊಟ್ಟಿದ್ದಾರೆ, ಮೋಟರ್ ಕಾರ್ ಜೆಡ್ ಕೊಟ್ಟಿದ್ದಾರೆ. ಅಂದರೆ ಮೋಟರ್ ಕಾರ್ ಎಕ್ಸ್ ಎಷ್ಟಿದೆ 2 lakh rupees ಇದೆ. ಅಂದರೆ ಇಲ್ಲಿ ಈ ಕಾಲಮ್ದಲ್ಲಿ ತೆಗೆದುಕೊಳ್ಳಿ ಮೋಟರ್ ಕಾರ್ ಎಕ್ಸ್ ರುಪೀಸ್ 2 lakh. ನೆಕ್ಸ್ಟ್ ಮೋಟರ್ ಕಾರ್ ವೈ ರುಪೀಸ 1 lakh, ಮೋಟರ್ ಕಾರ್ ಜೆಡ್ ರುಪೀಸ 3 lakh. ಅಂದರೆ ಇಲ್ಲಿದೆ ನೋಡಿ ಡೈರೆಕ್ಟಾಗಿ ಇಲ್ಲಿ ಏನು ಪ್ರಾಬ್ಲಮ್ದಲ್ಲಿ ಇದೆಯಲ್ಲ ಮೋಟರ್ ಕಾರ್ ಎಕ್ಸ್, ಮೋಟರ್ ಕಾರ್ ವೈ, ಮೋಟರ್ ಕಾರ್ ಜೆಡ್. ಜಸ್ಟ್ ಇದನ್ನ ಸಿಂಪಲ್ ಆಗಿ ತೆಗೆದುಕೊಳ್ಬೇಕು. ನಂತರ ಇದನ್ನ ಏನು ಮಾಡಿರಿ ಟೋಟ್ಲಿಂಗ್ ಮಾಡಿರಿ. ಟೋಟಲ್ ಮಾಡಿದಾಗ ಎಷ್ಟು ಆಗುತ್ತೆ ಇದ್ರ ವ್ಯಾಲ್ಯೂ ಎಲ್ಲ 6 lakh ಆಗುತ್ತೆ. 6 lakh ಔಟ್ರ್ ಕಾಲಮ್ದಾಗ ಇಡ್ರಿ. ನೆಕ್ಸ್ಟ್ ಇನ್ನೇನು ಮಾಡಿರಿ ಆ್ಯಡ್ ಮಾಡಿರಿ. ಆ್ಯಡ್ ಏನು ಮಾಡಬೇಕು ಪರ್ಚೇಸಸ್ ಆಫ್ ನ್ಯೂ ಏನು ಮಾಡಿದ್ದಾರೆ ಆ್ಯಡ್ ಪರ್ಚೇಸಸ್ ಏನು ಮಾಡಿದ್ದಾರೆ ನೋಡ್ರಿ ಇಲ್ಲಿ ಒನ್ಸಿಗಿನ ನ್ಯೂ ಕಾರ್ ಎ ನ್ಯೂ ಕಾರ್ ಬಿ ವಾಸ್ ಪರ್ಚೇಸ್ಡ್ ಆನ್ ಡೇಟ್ ಅಬ್ಸರ್ವ್ ಮಾಡಬೇಕು 15/11/2022. ಎಷ್ಟು ಪರ್ಚೇಸ್ ಮಾಡಿದ್ದಾರೆ 5 lakh ಮಾಡಿದಾರಲ್ಲ. ಸೊ ಡೈರೆಕ್ಟಾಗಿ ಮೆನ್ಷನ್ ಮಾಡ್ಬೇಕು ನೀವು ಪರ್ಚೇಸಸ್ ನ್ಯೂ ಕಾರ ಯಾವುದಿದೆ ಅದ ನ್ಯೂ ಕಾರ್ ಬಿ ಅದೆಲ್ಲ. ಸೊ ನ್ಯೂ ಇಲ್ಲಿ ಏನು ಮಾಡ್ರಿ ಪರ್ಚೇಸಸ್ ಅಂತ ಹಾಕ್ರಿ, ಪರ್ಚೇಸಸ್ ಆಫ್ ನ್ಯೂ ಕಾರ್ ಬಿ ಅಂತ ಹಾಕಿ 15/11/2022 ಒಂದು ಬ್ರೆಕೆಟ್ ಹಾಕಬೇಕು. 15/11/2022 ಪರ್ಚೇಸ್ ಮಾಡಿದ್ದಾರೆ. ಎಷ್ಟು ಪರ್ಚೇಸ್ ಮಾಡಿದ್ದಾರೆ 5 lakh rupees ಪರ್ಚೇಸ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ನೋಡ್ರಿ ಇದನ್ನ ಇನ್ನರ್ ಕಾಲಮ್ನಲ್ಲಿ ಇಲ್ಲಿ ಬರೋದ್ರೂ ಕೂಡ ನಡೆಯುತ್ತೆ, ಇಲ್ಲ ಡೈರೆಕ್ಟ್ ತೊಗೊಂಡ್ರೆ ನಡೆಯುತ್ತೆ. ಸೊ ಪರ್ಚೇಸ್ ಎಷ್ಟು ಮಾಡಿದೆ 5 lakh rupees ಮಾಡಿದ್ದಾರೆ. ಇನ್ನೊಂದು ನಾನು ನಿಮ್ಗೆ ಹೇಳಿದೆ ಪ್ರೀವಿಯಸ್ ಕ್ಲಾಸಲ್ಲಿ ಏನಾದರೂ ಅದಕ್ಕೆ ಎಡಿಷನ್ ಮಾಡಿರ್ತಾರೆ ಅಂತ ಹೇಳಿದೆ. ಸ್ಪೆಂಟ್ rupees 30,000 ಫಾರ್ ಇಟ್ಸ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ. ಅಂದರೆ 30,000 ಏನು ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಸಂಬಂಧ ಕಾಸ್ಟ್ ಅಂತ ಹೇಳಿ ಮೆನ್ಷನ್ ಮಾಡ್ಕೊರಿ. ರಿಜಿಸ್ಟ್ರೇಷನ್ ಸಂಬಂಧ 30,000 ಮಾಡಿದ್ದಾರೆ. ಇವನ್ನ ಆ್ಯಡ್ ಮಾಡಿರಿ 6 lakh 5 lakh ಇದೆ 5 lakh 30 ಆಯ್ತಲ್ಲ 5 lakh 30 ಆ್ಯಡ್ ಮಾಡಿರಿ ಎಷ್ಟು ಬರುತ್ತೆ 11,30,000 ಬರುತ್ತೆ. ಸೊ ಇದ್ರೊಳಗೆ ಲೆಸ್ ಏನು ಮಾಡಬೇಕು ಸೇಲ್ ಮಾಡಬೇಕು, ಸೇಲ್ಸ್ ಲೆಸ್ ಮಾಡಬೇಕು. ಸೊ ಸೇಲ್ಸ್ ಯಾವುದಿದೆ ಇಲ್ಲಿ ಸೇಲ್ ಆಫ್ ಮೋಟರ್ ಕಾರ್ ವಾಯ್ ಇದೆಯಲ್ಲ. ಸೊ ಸೋಲ್ಡ್ ಮಾಡಿದರೆ ಎಷ್ಟು ರುಪೀಸ್ ಸೇಲ್ ಮಾಡಿದ್ದಾರೆ 90,000 rupeesಗೆ ಸೇಲ್ ಮಾಡಿದ್ದಾರೆ. 90,000 ಎಷ್ಟು ಸೇಲ್ ಮಾಡಿದ್ದಾರೆ 90,000 rupeesಗೆ ಸೇಲ್ ಮಾಡಿದಾರಲ್ಲ. ಜಸ್ಟ್ ಸೇಲ್ ಆಫ್ ಮೋಟರ್ ಕಾರ್ ವೈ 90,000 ಔಟ್ರ್ ಕಾಲಮ್ದಾಗ ಇಡ್ರಿ. ನೆಕ್ಸ್ಟ್ ಏನು ಮಾಡಿರಿ 11,30,000ದಾಗ 90,000 ಲೆಸ್ ಮಾಡಬೇಕು. 11,30,000 90,000 ಲೆಸ್ ಮಾಡಿರಿ. ರಿಮೈನಿಂಗ್ ಎಷ್ಟು ಬರುತ್ತೆ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ 10,40,000 ಬರುತ್ತೆ. ಸೊ ಇನ್ನು ಏನು ಮಾಡಿರಿ ಜಸ್ಟ್ ಒಂದು ಸೆಕೆಂಡ್ 10,40,000. ನೆಕ್ಸ್ಟ್ ಏನು ಮಾಡ್ರಿ 10,40,000ದಲ್ಲಿ ಜಸ್ಟ್ ಲೆಸ್ ಡಿಪ್ರಿಸಿಯೇಷನ್ ಮಾಡಬೇಕು. ಲೆಸ್ ಏನು ಮಾಡಬೇಕು ಡಿಪ್ರಿಸಿಯೇಷನ್. ಸೊ ಇಲ್ಲಿ ನಾರ್ಮಲ್ ರೇಟ್ ಲೆಸ್ ಮಾಡಬೇಕು. ನಾರ್ಮಲ್ ರೇಟ್ ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿಕೊಟ್ಟಿದ್ದೆ ಪ್ರಾಬ್ಲಮ್ದಲ್ಲಿ ನಾರ್ಮಲ್ ರೇಟ್ ಎಡಿಷ್ನಲ್ ರೇಟ್ ಅಂತ 2 ರೇಟ್ ಇರ್ತವೆ ಡಿಪ್ರಿಸಿಯೇಷನ್ದು. ನಾರ್ಮಲ್ ರೇಟ್ ಯಾವಾಗ ನೀವು ಮಾಡಬೇಕಂದ್ರೆ ಓನ್ಲಿ ಫಾರ್ ದ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಇದ್ದಾಗ ನಾರ್ಮಲ್ ರೇಟು ಮಾಡಬೇಕು, ಎಡಿಷ್ನಲ್ ರೇಟು ಮಾಡಬೇಕು. ಎಡಿಷ್ನಲ್ ರೇಟ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಇದ್ದಾಗ ಅಷ್ಟೇ ಮಾಡಿರಿ. ನಾರ್ಮಲ್ ರೇಟ್ ತನಕ ಎಲ್ಲ ಅಸೆಟ್ಸ್ಗಳು ಏನದಲ್ಲ ಸೊ ಅವಕ್ಕೆಲ್ಲಕ್ಕೂ ನಾರ್ಮಲ್ ರೇಟ ಮಾಡಬೇಕು. ಸೊ ಇವಾಗ
ನಾರ್ಮಲ್ ರೇಟ್ ಅಂದರೆ ಇಲ್ಲಿ ನೋಡ್ರಿ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ ಎಷ್ಟು ಬಂದಿದೆ 10,40,000 ಬಂದಿದ್ದಿಲ್ಲ. ಸೊ ಇದನ್ನು ತೆಗೆದುಕೊಳ್ಳ್ರಿ. 10,40,000 ಮೈನಸ್ ಏನು ಮಾಡ್ಬೇಕು ನೀವು ಇಲ್ಲಿ ಪರ್ಚೇಸಸ್ ಮಾಡಬೇಕು. ಇಲ್ಲಿ ಯಾರು ಮಾಡಿದಾರಲ್ಲ ಏನೇನು ಪರ್ಚೇಸಸ್ ಮಾಡಿದಾರೆ ಅವರ 5 lakh ಮಷಿನರಿ ತೊಗೊಂಡಾರೆ, ಕಾಸ್ಟ್ 30,000 ಆಗಿದಿಲ್ಲ. ಸೊ 5,30,000 ಏನು ಮಾಡ್ಬೇಕು ನೀವು 5,30,000 ಲೆಸ್ ಮಾಡಿದಾಗ 5,10,000 ಬರುತ್ತೆ. ಇಂಟು 15% ಡಿವೈಡೆಡ್ ಬೈ 100 ಮಾಡಬೇಕು. ಸೊ 15% ಯಾಕೆ ಮಾಡ್ಬೇಕಂದ್ರೆ ನೋಡಿರಿ ಇದೊಂದು ಕ್ಲಾರಿಫೈ ಮಾಡ್ಕೋರಿ. 15% ಯಾಕೆ ಮಾಡ್ಬೇಕಂದ್ರೆ ಸೊ ಆಲ್ರೆಡಿ ಇಲ್ಲಿ ಪ್ರಾಬ್ಲಮ್ದಾಗ ಕೊಟ್ಟು ಬಿಟ್ಟಿದ್ದಾರೆ ನೋಡಿರಿ. ಡಿಪ್ರಿಸಿಯೇಷನ್ ಈಸ್ 15% ಅದು ಕೊಟ್ಟಿದ್ದಾರಲ್ಲ 15%. ಸೊ ಅದಕ್ಕಾಗಿ 15% ನೀವು ಏನು ಮಾಡಬೇಕು 15 ಡಿವೈಡೆಡ್ ಬೈ 100 ತೆಗೆದುಕೊಂಡಾಗ ಎಷ್ಟು ಬರುತ್ತೆ 76,500 ಬರುತ್ತೆ. ಸೊ ಇನ್ನು ನೆಕ್ಸ್ಟ್ ಈ ಕ್ಯಾಲ್ಕುಲೇಷನ್ ಭಾಳ ಇಂಪಾರ್ಟೆಂಟ್. ಸೊ ಆಲ್ರೆಡಿ ನಮ್ದು ಪರ್ಚೇಸಸ್ ಎಷ್ಟು ತೆಗೆದುಕೊಂಡಿದ್ದೇವೆ ಇಲ್ಲಿ ನಾವು 5 lakh ಮತ್ತು 30,000 ತೆಗೆದುಕೊಂಡಿದ್ದೇವಲ್ಲ. ಅಂದ್ರೆ 5,30,000 ಇಂಟು 15 ಡಿವೈಡೆಡ್ ಬೈ 100 ಮಾಡಬೇಕು. ಇಂಟು 1/2 ಆರ್ ಏನು ಮಾಡ್ಬೋದು ನೀವು ಆರ್ 50 ಡಿವೈಡೆಡ್ ಬೈ 100 ಕೂಡ ಮಾಡ್ಬೋದು. ಇಂಟು 1/2 ಏನಿದೆ ಆರ್ 50 ಡಿವೈಡೆಡ್ ಬೈ 100. 5,30,000 ಇಂಟು 15 ಡಿವೈಡೆಡ್ ಬೈ 100 ಅಂದ್ರೆ 15% ಅದಕ್ಕೆ ಇದೆ ಅಲ್ಲ ಇದೆ 15%. ಸೊ ಇಲ್ಲಿ 15% ಇದೆ. ಸೊ ಅದಕ್ಕಾಗಿ 15 ಡಿವೈಡೆಡ್ ಬೈ 100 ಮಾಡಿದೆವು. ಇನ್ನು 1 ಡಿವೈಡೆಡ್ ಬೈ 2 ಯಾಕೆ ಮಾಡ್ಬೇಕಂದ್ರೆ ಯಾವಾಗ ಪರ್ಚೇಸ್ ಮಾಡಿದ್ದಾರೆ ನೋಡಿರಿ 15/11/2022 ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಇದು ಬಿಲೋ 180 ಡೇಸ್ ಇದೆಯಲ್ಲ. ಸೊ 180 ಡೇಸ್ಗಿಂತ ಬಿಲೋ ಇತ್ತಂದ್ರೆ 1 ಡಿವೈಡೆಡ್ ಬೈ 2 ಅಥವಾ 50 ಡಿವೈಡೆಡ್ ಬೈ 100 ತೆಗೆದುಕೊಳ್ಬೇಕು. ಸೊ ಅಮೌಂಟ್ ಎಷ್ಟು ಬರುತ್ತೆ ಇದೆ 39,750. ಸೊ ಇನ್ಯಾರು ಟೋಟಲ್ ಮಾಡಿರಿ ಔಟ್ಪುಟ್ ಕಾಲಮ್ನ ಅಮೌಂಟ್ ಇಡ್ರಿ ಎಷ್ಟು ಬರುತ್ತೆ 1,16,250 ಬರುತ್ತೆ. ಸೊ 10,40,000 ಮೈನಸ್ 1,16,250 ಮಾಡಿದಾಗ 9,23,750 ಬರುತ್ತೆ. ಸೊ ಇಟ್ ಈಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಅನ್ಬೋದು. ಅಂದ್ರೆ ಇದು ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ ಇದು ರಿಟರ್ನ್ ಡೌನ್ ವ್ಯಾಲ್ಯೂ. ಸೊ ಈ ಥರ ನೀವು ಈಸಿಲಿ ಪ್ರಾಬ್ಲಮ ಕ್ಯಾಲ್ಕುಲೇಷನ್ ಮಾಡ್ಬೋದು ಅಥವಾ ಕಾಂಪ್ಯೂಟ್ ಮಾಡ್ಬೋದು. ಸೊ ಆಯ್ತಲ್ಲ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಮತ್ತು ಈ ವಿಡಿಯೋ ಈ ಕ್ಲಾಸ್ ಕೂಡ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇನ್ನು ಅಪ್ಕಮಿಂಗ್ ಕ್ಲಾಸಸ್ನಲ್ಲಿ ಇನ್ನೂ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಪ್ಯೂರ್ಲಿ ಈ ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಲವನ್ಸ್ ಮೇಲೆ ಎಲ್ಲ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಿ ನೋಡೋಣ. ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ನೋಡೋಣ. ನಿಮಗೆ ಎಕ್ಸಾಮ್ ಕೂಡ ಈಸಿ ಆಗುತ್ತೆ. ಸೊ ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿನೇ ಭೇಟಿ ಆಗೋಣ. ಓಕೆ, ಥ್ಯಾಂಕ್ ಯು ಆಲ್.